8ನೇ ತರಗತಿ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂಬಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ ಸೂಲಮಟ್ಟಿ. ಈಗ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ವಿಭಾಗದಲ್ಲಿ ಯಾಡ್ ಮಾಡೋಣ. ಪ್ರಾಯೋಗಿಕ ವಿಭಾಗ ಅಧ್ಯಾಯ 4. ಅಧ್ಯಾಯ 4 ಹ್ಯಾಂಡ್ ಬಾಲ್. ನೋಡಿ ಹೆಸರು ಹೇಗೈತೆ, ಹ್ಯಾಂಡ್ ಬಾಲ್. ಹ್ಯಾಂಡ್ ಅಂದ್ರೆ ಕೈ, ಬಾಲ್ ಅಂದ್ರೆ ಚೆಂಡು. ಚೆನ್ನಾಗೈತೆ. ಹ್ಯಾಂಡ್ ಅಂದ್ರೆ ಕೈ, ಬಾಲ್ ಅಂದ್ರೆ ಚೆಂಡು. ಆ ಕೈಯಿಂದ ಚೆಂಡನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಆಟವನ್ನ ಕ್ರೀಡೆಯಲ್ಲಿ ಆಡುವುದಕ್ಕೆ ನಾವೇನಂತ ಕರೀತಪ್ಪ? ಹ್ಯಾಂಡ್ ಬಾಲ್. ಅರ್ಥ ಆಯ್ತು? ಹ್ಯಾಂಡ್ ಬಾಲ್ ಅಂದ್ರೆ ಏನಂದ್ರೆ ನಿಮ್ಗೆ ಅರ್ಥ ಆಯ್ತು ಅಲ್ವಾ? ಹ್ಯಾಂಡ್ ಮೀನ್ಸ್ ಕೈ. ಹ್ಯಾಂಡ್ ಅಂದ್ರೆ ಕೈ, ಬಾಲ್ ಅಂದ್ರೆ ಚೆಂಡು. ಕೈಯಿಂದ ಚೆಂಡನ್ನ ಆಟ ಆಡುವುದಕ್ಕೆ ನಾವು ಹ್ಯಾಂಡ್ ಬಾಲ್ ಅಂತ ಕರಿತೇವೆ. ಏನಂತ ಕರಿತೇವೆ? ಹ್ಯಾಂಡ್ ಬಾಲ್. ಹ್ಯಾಂಡ್ ಬಾಲ್ ಎಂದರೆ ಏನಂತ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿದ್ರೆ ಆನ್ಸರ್ ಐತೆ. ಹ್ಯಾಂಡ್ ಬಾಲ್ ಎಂದರೇನು? ಹ್ಯಾಂಡ್ ಬಾಲ್ ಎಂದರೆ ಹ್ಯಾಂಡ್ ಬಾಲ್ ಎಂದರೇನು ಕ್ವಶನ್ ಮಾಡ್ತಾರೆ ಅಲ್ವಾ? ಹ್ಯಾಂಡ್ ಅಂದ್ರೆ ಕೈ, ಬಾಲ್ ಅಂದ್ರೆ ಚೆಂಡು. ಕೈಯಿಂದ ಚೆಂಡನ್ನ ಒಬ್ಬರಿಂದ ಮತ್ತೊಬ್ಬರು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ, ಆಟವನ್ನು ಆಡುವುದಕ್ಕೆ ನಾವು ಹ್ಯಾಂಡ್ ಬಾಲ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಹ್ಯಾಂಡ್ ಬಾಲ್ ಆಟವನ್ನ ಆಡುವ ಆಟಗಾರ ಎಷ್ಟು? ನಮಗೆ ಬೇಕಾ? ಸ್ವಲ್ಪ ಮನವರಿಕೆ ಮಾಡ್ಬೋದಲ್ಲ, ಇದನ್ನ ತಿಳ್ಕೊಳ್ಳಿ. ಹ್ಯಾಂಡ್ ಬಾಲ್ ಆಟದಲ್ಲಿ ಅಂಕಣದಲ್ಲಿ 7 ಜನ ಇರ್ತಾರೆ. ಅಂಕಣದಲ್ಲಿ ಆಡುವ ಆಟಗಾರ ಸಂಖ್ಯೆ ತಕ್ಷಣ ನೋಡ್ಕೊಳ್ಬೇಕು. ಹ್ಯಾಂಡ್ ಬಾಲ್ ಆಟದಲ್ಲಿ ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ ತಿಳಿಸಿ ಅಂತ ಕ್ವಶನ್ ಮಾಡ್ಕೊಳ್ಳಿ. ಕ್ಲಿಯರ್? ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ತಿಳಿಸಿ ಅಂತಂದ್ರೆ ನೋಡಿ, 6 ಜನ ಅಂಕಣದಲ್ಲಿ ಇರ್ತಾರೆ. 6 ಜನ ಆಟಗಾರರು. ಇನ್ನೊಬ್ಬರ ಪ್ಲಸ್ 1 ತಗೊಳ್ತಾರೆ. +1 ಅಂದ್ರೆ ಇವ್ರು ಗೋಲ್ ರಕ್ಷಕ ಅಂತ ಕರಿತೇವೆ. ಗೋಲ್ ರಕ್ಷಕ ಅಂದ್ರೆ ನಿಮ್ಗೆ ಅದು ತಿಳಿಸ್ತೇವೆ. ಒಬ್ರು ಗೋಲ್ ರಕ್ಷಕ ಗೋಲನ್ನ ರಕ್ಷಣೆ ಮಾಡ್ತಾನೆ. ಗೋಲನ್ನ ರಕ್ಷಣೆ ಮಾಡ್ತಾರೆ ಅಲ್ವಾ? ಅಲ್ಲಿ ಎಷ್ಟಾಯ್ತಪ್ಪ ಅಂದ್ರೆ 7 ಜನ ಆಟಗಾರ ಅಂತ ಗೊತ್ತಾಯ್ತು. ಹ್ಯಾಂಡ್ ಬಾಲ್ ಆಟದಲ್ಲಿ ಎಷ್ಟು ಜನ ಆಟಗಾರ ಇರ್ತಾರೆ ಅಂತ ನೀವು ಕ್ವಶನ್ ಮಾಡ್ಕೊಂಡ್ರೆ ಒಟ್ಟು ಅಂಕಣದಲ್ಲಿ 7 ಜನ ಆಟಗಾರರು ಇರುತ್ತಾರೆ ಅಲ್ವಾ? ಹ್ಯಾಂಡ್ ಬಾಲ್ ಅಂಕಣದಲ್ಲಿ 7 ಜನ ಆಟಗಾರರು ಇರುತ್ತಾರೆ. ಕ್ಲಿಯರ್? ಅಂಕಣದಲ್ಲಿ ಆಡುವ ಆಟಗಾರರ ಸಂಖ್ಯೆ 6. ಒಬ್ಬನು ಗೋಲ್ ರಕ್ಷಕ. ಏನಪ್ಪ ಗೋಲ್ ರಕ್ಷಕ ಅಂದ್ರೆ? ಬರ್ಕಡೆ ಗೋಲ್ ರಕ್ಷಕ. ಗೋಲ್ ಕೀಪರ್ ಎಂದರೆ ಏನಂತ ಕ್ವಶನ್ ಮಾಡ್ಕೊಳ್ರಿ. ಗೋಲ್ ಕೀಪರ್ ಎಂದರೆ ಏನಂತಂದ್ರೆ ಕ್ವಶನ್ ಮಾಡ್ಕೊಳ್ರಿ. ಕ್ವಶನ್ ಆನ್ಸರ್ ಬರ್ಕೊಳ್ರಿ. ಗೋಲನ್ನ ರಕ್ಷಣೆ ಮಾಡುವವನಿಗೆ, ಗೋಲನ್ನು ರಕ್ಷಣೆ ಮಾಡುವವನಿಗೆ ನಾವೇನಂತ ಕರಿತೇವಪ್ಪ ಅಂದ್ರೆ ಗೋಲ್ ಕೀಪರ್. ನೋಡಿ ಹೇಗೈತಿ? ಅರ್ಥ ಆಯ್ತು? ಗೋಲ್ ಕೀಪರ್ ಎಂದರೆ ಅಂತ ಕ್ವಶನ್ ಮಾಡ್ತಿದ್ರ? ಗೋಲನ್ನ ರಕ್ಷಣೆ ಮಾಡುವವನಿಗೆ ನಾವು ಗೋಲ್ ಕೀಪರ್ ಎಂದು ಕರೆಯುತ್ತೇವೆ. ಅರ್ಥ ಆಯ್ತು? ಮುಂದ್ಕೋಗೋಣ. ಈಗ ಹ್ಯಾಂಡ್ ಬಾಲ್ ಆಟ ಎಷ್ಟು ಜನ ಆಡ್ತಿದ್ದಾರೆ ಏನಿ ಅಂತೆಲ್ಲ ಗೊತ್ತಾಯ್ತು. ನಿಮಗೆ ಮಾಹಿತಿ ಸಿಕ್ತು ಅಲ್ವಾ? ಈ ಕಡೆ ಅಂಕಣದಲ್ಲಿ 7 ಜನ ಆಟಗಾರ ಇರ್ತಾರೆ, ಆ ಕಡೆ ಅಂಕಣದಲ್ಲಿ 7 ಜನ ಆಟಗಾರ ಇರ್ತಾರೆ. ಇವರ ಮಧ್ಯೆ ನಡೆತಕ್ಕಂಥ ಆಟವೇ ಹ್ಯಾಂಡ್ ಬಾಲ್. ಅರ್ಥಾಯ್ತಾ? ಹ್ಯಾಂಡ್ ಬಾಲ್ ಮೀನ್ಸ್ ಕೈಯಿಂದ ಆಟವನ್ನ, ಕೈ ಅಂದ್ರೆ ಹ್ಯಾಂಡ್ ಅಂದ್ರೆ ಕೈ, ಬಾಲ್ ಚೆಂಡು. ಕೈಯಿಂದ ಮತ್ತೊಬ್ಬರು ಆಟ ಆಡೋದಕ್ಕೆ ನಾವೇಂತವಿ ಹ್ಯಾಂಡ್ ಬಾಲ್ ಅಂತೇಳಿ ಕರಿತೀವಿ ಅಲ್ವಾ? ಈಗ ಇದು ಹ್ಯಾಂಡ್ ಬಾಲ್ ಅಂತಕ್ಕದ್ದು
ಈ ಇತಿಹಾಸ ನಾವು ನೋಡೋದಾದ್ರೆ ಬಹಳ ಹಿಂದಿನ ಕಾಲದಲ್ಲಿ ಪುರಾತನ ಕಾಲ ಅಂದ್ರೆ ಹಳೆಯ ಕಾಲ ಅಂತ ಕರಿತೇವೆ. ಹಳೆಯ ಕಾಲದಲ್ಲಿ ಇದು ಚಾಲ್ತಿ ಇದ್ದದನ್ನ ನಾವು ನೋಡಬಹುದು. ಏನಪ್ಪಾ ಅವತ್ತು ಗ್ರೀಕರು ಮತ್ತು ರೋಮನ್ನರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹ್ಯಾಂಡ್ಬಾಲ್ ಆಟವನ್ನ ಕ್ರೀಡೆಯನ್ನ ಆಡ್ತಾ ಇದ್ರು. ಗ್ರೀಕರು ಮತ್ತು ರೋಮನ್ನರು ಅಲ್ವಾ. ಈ ಹ್ಯಾಂಡ್ಬಾಲ್ ಅಂತಕ್ಕದ್ದು ಎಲ್ಲಿ ಉಟ್ಕೊಳ್ತಪ್ಪ ಅಂತ ನೀವು ಕೇಳ್ಬೋದು, ಕ್ವಶನ್ ಮಾಡಬಹುದು. ಹ್ಯಾಂಡ್ಬಾಲ್ ಕ್ರೀಡೆ ನಾನು ಹೇಳಿದೆ, ಆಮೇಲೆ ಇದು ವಾಲಿಬಾಲ್ ಅಮೆರಿಕ ದೇಶದಲ್ಲಿ ಹುಟ್ಟಂತ ಹೇಳಿದೆ ಅಲ್ವಾ. ಆಮೇಲೆ ಹಾಕಿ ಅಂತಕ್ಕದ್ದು ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಂತ ಹೇಳಿ. ಅವಾಗ ನೀವು ಕ್ವಶನ್ ಮಾಡ್ಕೋಬಹುದು, ಈ ಹ್ಯಾಂಡ್ಬಾಲ್ ಆಟ ಯಾವ ದೇಶದಲ್ಲಿ ಉಗಮವಾಯಿತು, ಎಲ್ಲಾಯಿತು ಅಂತ ಕೇಳಬಹುದು ಅಲ್ವಾ. ಹ್ಯಾಂಡ್ಬಾಲ್ ಆಟವು ಯಾವ ದೇಶದಲ್ಲಿ ಉಗಮವಾಯಿತು, ಯಾವ ದೇಶದಲ್ಲಿ ಅಂತ ಮಾಡ್ಕೊಳ್ಳಿ. ಅರ್ಥಾಯ್ತಾ? ಯಾವ ದೇಶದಲ್ಲಿ ಅಂತ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಏನಪ್ಪ ಅಂದ್ರೆ ಇದು ಸಾಮಾನ್ಯವಾಗಿ ಯುರೋಪ್ ನಲ್ಲಿ ಆಯಿತು. ಯುರೋಪ್ ನಲ್ಲಿ ಇದು ಉಗಮ ಆಯಿತು. ಯುರೋಪ್ ನಲ್ಲಿ ಉಗಮವಾಯಿತು. ಅದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರೆ ಈ ಆಟಕ್ಕೆ ಯಾರಪ್ಪ ಅಂತ ನೀವು ಕೇಳಿದ್ರೆ ಜರ್ಮನಿಯವರು. ಯಾರು? ಜರ್ಮನ್ ದೇಶದವರು, ಜರ್ಮನಿ ಅಂತ ಕರೀತಾರೆ. ಜರ್ಮನಿ ದೇಶದವರು ಏನ್ ಮಾಡಿದ್ರಪ್ಪ, ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರು, ಪ್ರಾಮುಖ್ಯತೆಯನ್ನ ಕೊಟ್ರು ಅಲ್ವಾ. ಏನ್ ಅದರಲ್ಲಿ ಡೇನ್ ಹೋಲ್ಗರ್ ಅಂತ ಇರ್ತಾನೆ. ಯಾರ ಹೆಸರು ಏನು? ಡೇನ್ ಹೋಲ್ಗರ್. ಡೇನ್ ಹೋಲ್ಗರ್ ನಿಲ್ಸನ್ ನೋಡಿ ಹೆಸರಿಗೈತಿ. ಡೇನ್ ಹೋಲ್ಗರ್ ನಿಲ್ಸನ್ ಇವರು 1906ರಲ್ಲಿ ಈ ಆಟವನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಜಾರಿಗೆ ತಂದ್ರು, ಪ್ರಕಾಶನಗೊಳಿಸಿದ್ರು, ಜನರಿಗೆ ಪರಿಚಯ ಮಾಡಿಕೊಟ್ರು. ಜನರಿಗೆ ಏನ್ ಮಾಡಿದ್ರು? ಪರಿಚಯ ಮಾಡಿಕೊಟ್ರು. ನಂತರ ಜರ್ಮನಿಯ ಮ್ಯಾಕ್ಸ್ ಎಸ್ಸರ್, ಕಾರ್ಲ್ ಸ್ಕ್ಯಾಲಿಂಜರ್ ಮತ್ತು ಎರಿಕ್ ಕೋನಿಗ್ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಹ್ಯಾಂಡ್ ಬಾಲ್ ನ ಆಧುನಿಕ ನಿಯಮಗಳು ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವೇನು ಅನುಸರಿಸ್ತಾವಲ್ಲ ಆ ನಿಯಮಗಳನ್ನ ಇವರು ರಚನೆ ಮಾಡ್ತಾ ಹೋದ್ರು ಅಲ್ವಾ. ಯಾರು? ಜರ್ಮನ್ ದೇಶದವರು ಅಲ್ವಾ. ನಂತರ ಈ ಆಟ ಅಂತಕ್ಕದ್ದು 20ನೇ ಶತಮಾನದ ಪ್ರಾರಂಭದಲ್ಲಿ ಎಲ್ಲಾ ಭಾಗಕ್ಕೂ, ಯುರೋಪ್ನ ಎಲ್ಲಾ ಭಾಗಕ್ಕೂ ಏನಾಗ್ತು, ಅಬ್ಕೇಳ್ತಾ ಹೋಯ್ತು. ಹಾಗಾದ್ರೆ ಈ ಹ್ಯಾಂಡ್ ಬಾಲ್ ಅಂಕಣದ ಪರಿಚಯ ಒಂಚೂರು ನೋಡ್ಕೊಂಡು ಹೋಗ್ಬಿಡೋಣ ಮುಂದೆ. ಹ್ಯಾಂಡ್ ಬಾಲ್ ಅಂತಕ್ಕದ್ದು 40 ಮೀಟರ್ ಉದ್ದ ಇರುತ್ತೆ, 20 ಮೀಟರ್ ಅಗಲ ಇರುತ್ತೆ. 40 × 20 ಅಂತ ಕರೀತಾರೆ. 40 × 20 ಮೀಟರ್ ಲೆಕ್ಕ. ಮೀಟರ್ ಅಂತ ಹೇಳಿದೆ ನಿಮಗೆ. 1 ಮೀಟರ್ ಅಂತಂದ್ರೆ 3 ಅಡಿ ಅಂತ ಹೇಳಿದೆ ಅಲ್ವಾ. 40 ಮೀಟರ್ ಉದ್ದ ಇರುತ್ತೆ, 20 ಮೀಟರ್ ಅಗಲ ಇರುತ್ತೆ. ಆ ಒಂದು ಅಂಕಣದಲ್ಲಿ ಎದುರಾಳಿ ತಂಡದ 7 ಜನ ಆಟಗಾರರು, ಈ ಕಡೆ ತಂಡದ 7 ಜನ ಆಟಗಾರ, ಇವರ ಮಧ್ಯೆ ನಡೀತಕ್ಕಂಥ ಒಂದು ಕ್ರೀಡೆಯೇ ಹ್ಯಾಂಡ್ ಬಾಲ್. 6 ಜನ ಒಳ ಅಂಕಣದಲ್ಲಿ ಇರ್ತಾರೆ. ಒಬ್ಬ ಆಟಗಾರ ಗೋಲ್ ಕೀಪರ್ ಆಗಿರ್ತಾನೆ, ಗೋಲ್ ಅನ್ನ ರಕ್ಷಣೆ ಮಾಡ್ತಾನೆ. ಅರ್ಥ ಆಯ್ತು? ಇವರ ಮಧ್ಯೆ ನಡೀತಕ್ಕಂಥ ಆಟವೇ ಹ್ಯಾಂಡ್ ಬಾಲ್. ಕ್ಲಿಯರ್? ಅರ್ಥ ಆಯ್ತಾ? ಈಗ ಪ್ರಾಯೋಗಿಕ ವಿಭಾಗದಲ್ಲಿ ನಾವು ಏನೇನು ಕಲಿತೇವೆ ಅನ್ನೋದನ್ನ ನೋಡ್ಬಿಡೋಣ ಒಂದ್ಸರಿ ಅಲ್ವಾ. ಪ್ರಾಯೋಗಿಕ ವಿಭಾಗದಲ್ಲಿ ನಾವು ಹ್ಯಾಂಡ್ ಬಾಲ್ಗೆ ಸಂಬಂಧಪಟ್ಟಂಗೆ ಏನೇನು ಸ್ಕಿಲ್ಸ್ ಗಳನ್ನ ಹೇಳಿದ್ದೇನೆ. ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳು ಅಂತ ಹೇಳಿದ್ದೀನಿ ಅಲ್ವಾ. ಸ್ಕಿಲ್ಸ್ ಕೌಶಲ್ಯಗಳು. ಸ್ಕಿಲ್ಸ್ ಅಂದ್ರೆ ಏನು? ಕೌಶಲ್ಯಗಳು. ನಾವು ಹಾಗಾದ್ರೆ ಹ್ಯಾಂಡ್ ಬಾಲ್ ನಲ್ಲಿ ಇಷ್ಟೆಲ್ಲ ಪರಿಚಯ ಆಯ್ತು ಅಲ್ವಾ. ಇದು ಯುರೋಪ್ ನಲ್ಲಿ ಉಗಮವಾಯಿತು. 40 × 20 ಮೀಟರ್ ಅಂಕಣದಲ್ಲಿ ನಾವು ಆಟ ಆಡ್ತಾವೆ, ಎಲ್ಲ ಮಾಹಿತಿ ನಿಮಿಸಿ ಎಷ್ಟು ಆಟಗಾರ ಆಡ್ತಾರೆ ಎಲ್ಲ ಗೊತ್ತಾಯ್ತು ಅಲ್ವಾ. ಈಗ ಗೊತ್ತಾದ್ಮೇಲೆ ನಮಗೆ ಏನೇನು ಸ್ಕಿಲ್ಸ್ ಅನ್ನ ಬಳಸ್ತವೆ, ಕೌಶಲ್ಯಗಳನ್ನ ಏನೇನು ಬಳಸ್ತವೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಒಂದನೇದಾಗಿ ಆಕ್ರಮಣ ಆಟಗಾರರ ಮೂಲ ನಿಲುವು ಅಂತ ಕರಿತೇವೆ. ಆಕ್ರಮಣ ಆಟಗಾರರ ಮೂಲ ನಿಲುವು. ಈಗ ಅಧ್ಯಾಯ 4 ಅಂತ ನಾನು ನಿಮಗೆ ಹೇಳಿದೆ. ಅಧ್ಯಾಯ 4 ಅಂತ ಯಾಕೆ ಹೇಳಿನಪ್ಪ ಅಂತಂದ್ರೆ, ಒಂದದು ದೈಹಿಕ ಶಿಕ್ಷಣ ಮಹತ್ವ, ತಾತ್ವಿಕ ವಿಭಾಗ ತಗೊಂಡ್ರೆ ದೈಹಿಕ ಶಿಕ್ಷಣ ಪ್ರಯೋಜನಗಳಂತ ಒಂದು ಬರುತ್ತೆ. ವಾಲಿಬಾಲ್ ಬರುತ್ತೆ, ಹಾಕಿ ಬರುತ್ತೆ, ಇಷ್ಟಾದವರೆಗೆ 4ನೇದೇ ಹ್ಯಾಂಡ್ ಬಾಲ್. ಅರ್ಥ ಆಯ್ತಾ? ಪ್ರಾಯೋಗಿಕ ವಿಭಾಗ ಬಂದ್ರೆ ದೈಹಿಕ ಶಿಕ್ಷಣದ ಪ್ರಯೋಜನಗಳು ಹೋಗ್ಬಿಡುತ್ತೆ. ಇಲ್ಲಿ ಏನ್ ಬಂತು? ಅಧ್ಯಾಯ ಎಷ್ಟು ಬಂತು? 3 ಬಂತು. ಒಂದು ಎಷ್ಟಾಯ್ತಲ್ಲ. ತಾತ್ವಿಕ ವಿಭಾಗ ತಗೊಂಡ್ರೆ, ತಾತ್ವಿಕ ಅಂದ್ರೆ ಥಿಯರಿ,
ಸಾತ್ವಿಕ ವಿಭಾಗ ತಗೊಂಡ್ರೆ 4. ದೈಕ್ಷಣ ಪ್ರಯೋಜನಗಳು ವಾಲಿಬಾಲ್, ಹಾಕಿ, ಹ್ಯಾಂಡ್ ಬಾಲ್ 4. ಇಲ್ಲಿ ಬಂತಂದ್ರೆ 3 ಆಗುತ್ತೆ. ಅಧ್ಯಾಯ ಎಷ್ಟಾಗುತ್ತೆ? 3 ಆಗುತ್ತೆ ಅಲ್ವಾ? ಯಾಕಂದ್ರೆ ಒಂದು ಹೋಗ್ಬಿಡುತ್ತೆ, ದೈಕ್ಷಣ ಪ್ರಯೋಜನಗಳು ಹೋಗ್ಬಿಡುತ್ತೆ ಅಲ್ವಾ? ಈಗ ಏನೇನು ಕೌಶಲ್ಯಗಳ ಕಲಿತವನ್ನ ನಾವು ನೋಡ್ತಾ ಹೋಗೋಣ. ಈಗ ಒಂದನೇದಾಗಿ ಆಕ್ರಮಣ ಆಟಗಾರರ ಮೂಲ ನಿಲುವು. ಏನ್ ಆಟ ಆಡ್ತಾರಲ್ಲಪ್ಪ ಅವ್ರ ನಿಲುವು ಸ್ಟ್ಯಾನ್ಸ್ ಅಂತ ಕರಿತೇವೆ. ಸ್ಟ್ಯಾನ್ಸ್ ಆ ವ್ಯಕ್ತಿ ನಿಲ್ತಕ್ಕಂಥ ಸ್ಥಿತಿಯನ್ನ, ಭಂಗಿಯನ್ನ ಸ್ಟ್ಯಾನ್ಸ್ ಅಂತ ಕರಿತಾರೆ. ನಿಲುವು ಯಾವ ರೀತಿಯಾಗಿರ್ಬೇಕು ಅಲ್ವಾ? ಅದರಲ್ಲಿ ಹ್ಯಾಂಡ್ಬಾಲ್ ಆಟದಲ್ಲಿ ಆಟಗಾರರ ನಿಲುವು ಒಂದೇ ಕ್ಲಿಯರ್. ಒಂದೇ ಕೌಶಲ್ಯ ಅರ್ಥ ಆಯ್ತಾ? ಆಕ್ರಮಣ ಆಟಗಾರರ ಮೂಲ ನಿಲುವು ಒಂದೇದು ಆಯ್ತಾ. ಎರಡನೇದು ರಕ್ಷಣಾತ್ಮಕ ಆಟಗಾರರ ಮೂಲ. ಈಗ ನಾನು ಆಕ್ರಮಣ ಮಾಡ್ತಾನೆ ಅಂತ ಅಂದ್ರೆ ಅವ್ನ ರಕ್ಷಣೆ ಮಾಡೋನು ಒಬ್ಬ ಇರ್ತಾನೆ. ಈಗ ನಾನೇನ್ ಮಾಡ್ಬೇಕಪ್ಪ ಅಂದ್ರೆ ಆ ಚೆಂಡನ್ನ ತೆಗೆದುಕೊಂಡು ಹೋಗಿ ನಾವ್ ಏನ್ ಮಾಡೋದು, ಗೋಲ್ ಗಳಿಸ್ಬೇಕು, ಅಂಕ ಗಳಿಸ್ಬೇಕಂತ ನನ್ನ ಉದ್ದೇಶ ಆಗಿರುತ್ತೆ. ಎದುರಾಳಿ ಹೆಂಗೆ ಬಿಡ್ತಾನ ಅವನು, ಆಪೋನೆಂಟ್ ಸಾಗ ಬಿಡ್ತಾನ, ಅವನು ಏನ್ ಮಾಡ್ತಾರೆ ಆ ಬಾಲ್ ರಕ್ಷಣೆ ಮಾಡ್ಕೊಂಡು ಅವನು ಸಹ ಗೋಲ್ ಅಂತ ತಗೊಂಡು ಹೋಗ್ತಾನೆ. ಅದಕ್ಕೆ ನಾನು ಹೇಳಿದೆ 7 ಮತ್ತು 7 ಮಧ್ಯೆ ನಡೀತಾ ಇದೆ ಅಂತ. 7 ಜನ ಈ ಕಡೆ ಆಟಗಾರರು, 7 ಜನ ಎದುರಾಳಿ ಆಟ ಅಲ್ವಾ, ಇವರ ಮಧ್ಯೆ ನಡೀತು ಅಲ್ವಾ. ಇಲ್ಲಿ ಆಕ್ರಮಣ ಆಟಗಾರರು ಬರ್ತಾರೆ, ರಕ್ಷಣಾತ್ಮಕ ಆಟಗಾರರು ಸಹ ಬರ್ತಾರೆ. ಅರ್ಥ ಆಯ್ತು? ಮುಂದ್ಕೋಗೋಣ. ಚೆಂಡನ್ನ ಹಿಡಿಯುವುದು ಅಂದ್ರೆ ಕೋಟ್ ಮಾಡೋದು, ನಿಂತ್ಕೊಳ್ಳೋದು, ಚೆಂಡನ್ನ ಹಿಡಿಯುವುದು ಕೌಶಲ್ಯ ಇದು. ಅರ್ಥ ಆಯ್ತಾ? 3ನೇ ಕೌಶಲ್ಯ ಏನಪ್ಪ? ಚೆಂಡನ್ನ ಹಿಡಿಯುವುದು. ಅರ್ಥ ಆಯ್ತು? ನಂತರ ಚೆಂಡನ್ನ ಹಿಡಿದ ಹತ್ರ ಹಂಗೆ ಇಟ್ಕೋಬೇಕಾಗುತ್ತಾ? ನಾವು ಚೆಂಡನ್ನ ಮತ್ತೊಬ್ಬರಿಗೆ ಪಾಸ್ ಮಾಡಕ್ಕಾಗುತ್ತೆ. ಪಾಸ್ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದಕ್ಕೆ ನಾವು ಪಾಸ್ ಅಂತ ಕರಿತೇವೆ. ನಂತರ ಪಾಸ್ ಮಾಡುವುದು, ಪಾಸ್ ಮಾಡುವುದು ಇವೆಲ್ಲ ಸ್ಕಿಲ್ಸ್. ಕೇಳ್ತಾ ನಿಮಗೆ ಏನಪ್ಪ ಸ್ಕಿಲ್ಸ್ ಅಂತ ಎಲ್ಲ ಬರ್ಕೋಬೇಕಲ್ವಾ? ಒಂದೇದು ಆಕ್ರಮಣ ಆಟಗಾರರ ಮೂಲ ನಿಲುವು, ರಕ್ಷಣಾತ್ಮಕ ಆಟಗಾರರ ಮೂಲ ನಿಲುವು, ನಂತರ ಚೆಂಡನ್ನ ಹಿಡಿಯುವುದು 3ನೇದು, 4ನೇದು ಪಾಸ್ ಮಾಡುವುದು, ಚೆಂಡನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಕಳಿಸ್ತಕ್ಕಂಥದ್ದು ನಾವು ಪಾಸ್ ಅಂತ ಕರಿತೇವೆ. ನಂತರ ಶಾಟ್ ಅಥವಾ ಶೂಟಿಂಗ್. ಶೂಟಿಂಗ್ ಮೀನ್ಸ್ ಏನಪ್ಪ ಅಂತ ನೀವು ಕೇಳಿದ್ರೆ, ಬಾಲ್ ಅಂತ ಸಿಕ್ಕಿರುತ್ತೆ, ಗೋಲ್ ಇರುತ್ತೆ, ಗೋಲಿಗೆ ಹೋಗಿ ಬಾಲ್ ಅನ್ನು ತಳ್ಳೋದು, ಎಸೆಯೋದು, ಇದಕ್ಕೆ ನಾವು ಶೂಟಿಂಗ್ ಅಂತ ಕರಿತೀವಿ ಅಲ್ವಾ. ಕ್ಲಿಯರ್? ಮುಂದ್ಕೋಗೋಣ. ಆಮೇಲೆ ಡ್ರಿಬಲ್ ಮಾಡುತ್ತಾ ಪಾಸ್. ಡ್ರಿಬಲ್ ಅಂದ್ರೆ ನಾನು ನಿಮಗೆ ಒಂದು ಪದ ಹೇಳಿದೆ, ನಿಂದೆಲ್ಲ ಹೇಳ್ತಾ ಬಂದ. ಡ್ರಿಬಲ್ ಅಂತ ಅಂದ್ರೆ ಬಾಲನ್ನ ಪುಟಿಸುವುದು, ಬಾಲನ್ನ ಪುಟಿಸುವುದಕ್ಕೆ ನಾವು ಡ್ರಿಬಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಬಾಸ್ಕೆಟ್ ಬಾಲ್ ನಲ್ಲಿ ಹೇಳ್ತಾರೆ, ಬಾಸ್ಕೆಟ್ ಬಾಲ್ ಕಿತ್ತಾಡಣೆ ಹಾಕಾರಂತೆ ಏನ್ ಮಾಡ್ತಾರೆ, ಡ್ರಿಬಲ್ ಮಾಡಿ. ಡ್ರಿಬಲ್ ಅಂದ್ರೆ ಪುಟಿಸ್ತಾ ಇರ್ತವೆ, ಅದಕ್ಕೆ ನಾವು ಡ್ರಿಬಲ್ ಅಂತ ಕರಿತೇವೆ. ಎಂತ ಕರಿತೇವೆ? ಕ್ಲಿಯರ್? ಆಮೇಲೆ ಆ ಡ್ರಿಬಲ್ ಮಾಡುತ್ತಾ ಪಾಸ್ ಕೊಡ್ಬೇಕು. ಡ್ರಿಬಲ್ ಮಾಡ್ತೀಯಲ್ಲ, ನಿನ್ನ ಸಹ ಆಟಗಾರ ಇರ್ತಾನಲ್ಲ ಅವನಿಗೆ ಪಾಸ್ ಕೊಡೋದು, ಇದು ಒಂದು ಕೌಶಲ್ಯ. ನಂತರ ಗೋಲ್ ಕೀಪರ್ನ ಮೂಲ ಸ್ಥಿತಿ. ಗೋಲ್ ಕೀಪರ್ ಯಾವ ರೀತಿಯಾಗಿರ್ಬೇಕು, ಅವನ ಸ್ಥಿತಿ ಯಾವ ರೀತಿಯಾಗಿರ್ಬೇಕು, ಅದನ್ನ ನಾವು ಈ ಪಾಠದಲ್ಲಿ ಕಲಿತಾ ಹೋಗ್ತೇವೆ. ನಂತರ ಚೆಂಡನ್ನ ತಡೆಯುವ ಕೌಶಲ್ಯ ಇರಬೇಕು. ಚೆಂಡನ್ನ ಎಸೆದ ಚೆಂಡನ್ನ ತಡಿತಕ್ಕಂಥ ಕೌಶಲ್ಯ, ಇದು ಒಂದು ಕೌಶಲ್ಯ. ಕ್ಲಿಯರ್? ನಂತರ ಕೊನೆಯದಾಗಿ ಮೇಲ್ಬದಿಯ ಶಾಟ್ ತಡೆಯುವುದು. ಮೇಲ್ಬದಿ ಅಂದ್ರೆ ಮೇಲಕ್ಕೆ ಬಂದಂತ ಬಾಲನ್ನ ತಡೆಯುವುದು. ಕ್ಲಿಯರ್? ಅರ್ಥ ಆಯ್ತು? ಈಗ ನಿಮಗೆ ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರನ ಮೂಲ ನಿಲುವು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಈ ಪಾಠದಲ್ಲಿ. ಈಗ ಪಾಶ್ಚಿಮಾತ್ಯ ರಾಷ್ಟ್ರ. ಪಾಶ್ಚಿಮಾತ್ಯ ಅಂತಂದ್ರೆ ಬೇರೆ ರಾಷ್ಟ್ರಗಳಿಂದ ಬಂದಂತ ಒಂದು ಕ್ರೀಡೆ, ನಮ್ಮ ದೇಶದ ಕ್ರೀಡೆ ಅಲ್ಲ. ಓಕೆಂದ್ರ? ಹ್ಯಾಂಡ್ ಬಾಲ್ ಅಂತಕ್ಕದ್ದು ಇದು ಕೈಯಿಂದ ಕೈಗೆ ಪಾಸ್ ಮಾಡ್ತಾ ಆಡ್ತಕ್ಕಂಥ ಆಟ ಆಗಿದೆ. ಇದು ಒಂದು ಸಣ್ಣ ಮೈದಾನದಲ್ಲಿ ಆಡ್ತಕ್ಕಂಥ ಒಂದು ಆಟ. ಒಂದು ಚಿಕ್ಕ ಮೈದಾನದಲ್ಲಿ ಈ ಆಟವನ್ನ ನಾವು ಆಡಬಹುದಾಗಿದೆ. ಈ ಕ್ರೀಡೆಯಲ್ಲಿ ನಾವು ಹಲವಾರು ಕೌಶಲ್ಯಗಳು ಬರ್ತಾ, ಕೌಶಲ್ಯಗಳು ನಿಮಗೆಲ್ಲ ಪರಿಚಯ ಮಾಡಿಸ್ತೇನೆ. ಆ ಒಂದೊಂದೇ ಕೌಶಲ್ಯಗಳು ನೋಡ್ತಾ ಹೋಗ್ಬಿಡೋಣ. ಈಗ ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರನ ಮೂಲ ನಿಲುವು ಸ್ಥಿತಿ ಯಾಗಿರುತ್ತೆ, ಅದು ಸ್ಟ್ಯಾನ್ಸ್ ಅಂತ ನೋಡೋಣ. ಈಗ ಆಕ್ರಮಣ ಆಟಗಾರರ ಮೂಲ ನಿಲುವು. ನಾನು ಆಕ್ರಮಣ ಮಾಡ್ತೀನಿ, ಬಾಲ್ ಸಿಗ್ತದೆ ನಾನು ತಗೊಂಡು ಮುಂದಕ್ಕೆ ನುಗ್ತಾನೆ, ನನಗೆ ಆಕ್ರಮಣ ಆಟಗಾರ ಅಂತ ಕರಿತೇವೆ. ಡಯಾಗ್ನಲ್ ನಿಲುವು ಹೇಳಿದೆ ನಿಮಗೆ, ವಾಲಿಬಾಲ್ ಮಾಡಕ್ಕಾರ ಡಯಾಗ್ನಲ್ ಅಂತಂದ್ರೆ ಏನಪ್ಪ, ಓರೆಯಾಗಿರ್ತಕ್ಕಂಥದ್ದಕ್ಕೆ ನಾವು ಡಯಾಗ್ನಲ್ ಅಂತ ಕರಿತೇವೆ ಅಂತ ಹೇಳಿದಿರ್ತಲ್ವಾ. ಈ ಡಯಾಗ್ನಲ್ ನಿಲುವಿನಲ್ಲಿ ನಮ್ಮ ಶರೀರದ ಭಾರವನ್ನ 2 ಕಾಲುಗಳ ಮೇಲೆ ಹಾಕ್ಬೇಕು. 2 ಕಾಲುಗಳ ಮೇಲೆ ಹಾಕಿದಾಗ ಏನಾಗುತ್ತೆ, ನೀನು ಬಾಲನ್ನ ಯಾವ ರೀತಿ ಕಳಿಸ್ತೀಯ ಆ ರೀತಿ ಹೋಗೋದು. ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಕಳಿಸ್ತಕ್ಕೆ ಆಗಲ್ಲ. 2 ಕಾಲ ಮೇಲೆ ವ್ಯಕ್ತಿ ಭಾರ ಅಂತಕ್ಕದ್ದು
ಬಿದ್ದಿರ್ಬೇಕಾಗುತ್ತೆ ಅಲ್ವಾ. ಮೊಣಕಾಲುಗಳನ್ನ ಸ್ವಲ್ಪ ಮಡಿಸಿರ್ಬೇಕಾಗುತ್ತೆ, ಸ್ವಲ್ಪ ಬೆಂಡ್ ಮಾಡಿರಬೇಕಾಗುತ್ತೆ. ಶರೀರವನ್ನ ಸ್ವಲ್ಪ ಮುಂದಕ್ಕೆ ಬಾಗಿಸ್ಬೇಕು. ತಲೆಯನ್ನ ನೇರವಾಗಿಟ್ಟು ಎದುರಾಳಿಗಳ ಚಲನ, ಎದುರಾಳಿ ನೋಡ್ಬೇಕು. ಅವನು ಯಾವ ರೀತಿಯಾಗಿ ಬಂದು ಅವನ ಬಾಲನ್ನ ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಅವನ ಚಲನವಲನನ್ನ ಗಮನಿಸ್ತಾ ಇರ್ಬೇಕು ಈ ಆಟಗಾರ. ಗೋಲು ಹಾಗೂ ಚೆಂಡನ್ನ ವೀಕ್ಷಿಸ್ತಿರ್ಬೇಕು. ಗೋಲ್ ಎಲ್ಲಿದೆ, ಚೆಂಡಿ ಯಾವ ರೀತಿ ಸಿಗುತ್ತೆ, ಅದು ನಾನು ಗೋಲ್ಗೆ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಇವನ್ನೆಲ್ಲ ಮನನ ಮಾಡ್ಕೊಂಡಿರ್ಬೇಕು ಅಲ್ವಾ. ಕೈಗಳು ಸಡಿಲವಾಗಿಟ್ಕೋಬೇಕು. ಕೈಗಳನ್ನ ಸಡಿಲವಾಗಿಟ್ಕೊಂಡು ಸದಾ ಸಿದ್ಧವಾಗಿರ್ಬೇಕು. ಸದಾ ಸಿದ್ಧವಾಗಿರ್ಬೇಕು. ಯಾವ ಟೈಮ್ನಾಗ ಯಾರಿಗೆ ಬಾಲ್ ಬರ್ತಾ ಗೊತ್ತಲ್ಲ, ರೆಡಿಯಾಗಿರ್ಬೇಕು. ಅರ್ಥ ಆಯ್ತು. ಇದಕ್ಕೆ ನಾವು ಆಕ್ರಮಣ ಆಟಗಾರರ ಮೂಲ ನಿಲುವು ಅಂತ ಕರಿತೇವೆ. ಕ್ಲಿಯರ್. ಈಗ ರಕ್ಷಣಾತ್ಮಕ ಆಟಗಾರರ ನಿಲುವು ಹೇಗಿರುತ್ತೆ ನೋಡೋಣ. ರಕ್ಷಣಾತ್ಮಕ ಆಟಗಾರರ ನಿಲುವು ಅದು ಸ್ಟ್ಯಾನ್ಸ್ ಅಂತ ಹೇಳಿದ್ದೇನೆ ಅಲ್ವಾ. ಹೌದು, ಯಾವ ರೀತಿಯಾಗಿರುತ್ತೆ ನೋಡೋಣ. ಕಾಲುಗಳನ್ನ ನಮ್ಮ ಭುಜ ಇತ್ತಲ್ಲ, ಭುಜಕ್ಕಂತ ಸ್ವಲ್ಪ ಅಗಲವಾಗಿ ಇಟ್ಕೋಬೇಕು. ಭುಜಕ್ಕಂತ ಸ್ವಲ್ಪ ಅಂದ್ರೆ ಸ್ವಲ್ಪ ಕಾಲನ್ನು ಚಾಚಿರ್ಬೇಕು, ಅಗಲ ಮಾಡಿ ಇಟ್ಕೊಂಡಿರ್ಬೇಕು. ಮೊಣಕಾಲುಗಳನ್ನ ಸ್ವಲ್ಪ ಮಡಚಿಟ್ಕೊಂಡು ಬರಬೇಕಾಗತ್ತೆ. ಶರೀರವನ್ನ ಇಲ್ಲಿ ಸಹ ಸ್ವಲ್ಪ ಮುಂದಕ್ಕೆ ಬಾಗಿಸ್ಬೇಕು. ತಲೆ ಮಾತ್ರ ನೇರವಾಗಿರುತ್ತೆ. ಅಲ್ಲಿ ಏನ್ ನೋಡ್ತೇವೆ ಮಂದಿರ, ಅದೇ ತಲೆಯನ್ನು ನೇರವಾಗಿ ಇಟ್ಕೋಬೇಕು. ಎದುರಾಳಿ ಆಟಗಾರ ಇಲ್ಲಿ ಸಹ ಎದುರಾಳಿ ಆಟಗಾರನ ಚಲನವಲನ, ಅವ್ರು ಯಾವ ರೀತಿಯಾಗಿ ಬರ್ತಾನೆ, ಅಟ್ಯಾಕ್ ಮಾಡ್ತಾನೆ, ನನ್ನ ಬಾಲ್ ಕಸ್ಕೊಳಕ್ ಅನ್ನೋದನ್ನ ಇವನು ಗಮನಿಸ್ತಾ ಇರ್ಬೇಕು, ವೀಕ್ಷಣೆ ಮಾಡ್ತಾ ಇರ್ಬೇಕು. ಈ ಸಮಯದಲ್ಲಿ ಕೈಗಳನ್ನ ಚಿತ್ರದಲ್ಲಿ ತೋರಿಸಿ ಎತ್ತಿಡಿಬೇಕು. ನೋಡಿ ಯಾವ ರೀತಿಯಪ್ಪ ಅಂತಂದ್ರೆ ಈ ರೀತಿಯಾಗಿ ಎತ್ತಿಡಿಬೇಕು ಕೈಯನ್ನ. ಈ ಚಿತ್ರದಲ್ಲಿ ಕಾಣುತ್ತೆ ನೋಡು, ಈ ರೀತಿ ಎಲ್ಲ ಕೈಯನ್ನ ಎತ್ತಿ ಮೇಲೆ ಹಿಡಿದಿಟ್ಕೊಂಡು ಇರ್ಬೇಕು ಅಲ್ವಾ. ಇದಕ್ಕೆ ನಾವು ರಕ್ಷಣಾತ್ಮಕ ಆಟಗಾರ ಮೂಲ ನಿಲುವು ಅಂತ ಹೇಳಿ ಕರಿತೀವಿ. ಹಾಗೆ ಯಾಕೆ ಕೈ ಇಟ್ಕೊಂಡಿರ್ತೀವಪ್ಪ ಅಂದ್ರೆ ನಾವು ಮುಂದಕ್ಕೆ ಚಲಿಸ್ಲಿಕ್ಕೆ ಅನುಕೂಲ ಅಂತಕ್ಕಂಥ ಆಗತ್ತೆ. ಅರ್ಥಾಯ್ತು. ನಂತರ ಚೆಂಡನ್ನ ಹಿಡಿಯುವುದು, ಚೆಂಡ ರಿಸೀವ್ ಮಾಡ್ಕೊಳ್ಳೋದು. ಚೆಂಡನ್ನ ನಿನ್ನ ಸಹಪಾಠಿ ಆಟಗಾರ ಎಸಿತಾನೆ, ಆ ಚೆಂಡನ್ನ ಹಿಡಿದುಕೊಳ್ಳೋದಕ್ಕೆ ನಾವು ರಿಸೀವ್ ಅಂತ ಕರಿತೇವೆ. ಚೆಂಡನ್ನ ರಿಸೀವ್ ಮಾಡ್ಕೊಳ್ಳೋದು. ಚೆಂಡನ್ನ ಹಿಡಿಯುವುದು ಹ್ಯಾಂಡ್ಬಾಲ್ ಆಟ ಒಂದು ಪ್ರಮುಖ ಒಂದು ಕೌಶಲ್ಯ. ಇದು ಒಂದು ಸ್ಕಿಲ್ಸ್ ಅಂತ ಕರಿತೇವೆ ಅಲ್ವಾ. ಇದಕ್ಕಿಂತ ಒಂದು ಕೌಶಲ್ಯ ಅಲ್ವಾ. ಚೆಂಡನ್ನ ಹಿಡಿಯುವುದು ಒಂದು ಕೌಶಲ್ಯ. ಸನ್ನಿವೇಶಕ್ಕೆ ತಕ್ಕಂತೆ ಚೆಂಡನ್ನು ಒಂದು ಅಥವಾ ಎರಡು ಕೈಗಳನ್ನು, ಒಂದು ಕೈಯಿಂದಲೂ ಇಟ್ಕೋಬಹುದು, ಎರಡು ಕೈಯಿಂದಲೂ ಸಹ ರಿಸೀವ್ ಮಾಡೋದು. ಒಂದು ಕೈ ಈ ಕಡೆ ಬಂತಪ್ಪ ಅಂದ್ರೆ ಎರಡು ಕೈ ತಗೊಂಡೋಗಿ ಕುಡಿಸಕ್ಕಾಗಲ್ಲ. ಈ ಕಡೆ ಹಿಂಗೆ ತಗೊಳ್ತೀಯ ನೀನು, ಆಮೇಲೆ ಈ ಕಡೆ ಬಂದ್ರೆ ಈ ಕಡೆ ಹಿಂಗೆ ಕೈ ಚಾಚ್ತೀಯ, ಎದುರಿಗೆ ಬಂದ್ರೆ ಎರಡು ಕೈಯನ್ನ ಬಳಸಿ. ಒಂದು ಕೈಯಿಂದನೂ ಹಾಡ್ಬೋದು, ಎರಡು ಕೈಗಳನ್ನ ಬಳಸಿ ಆಟವನ್ನ ಆಡಬಹುದು. ಕ್ಲಿಯರ್, ಅರ್ಥ ಆಯ್ತಾ. ಎದೆಯ ಹತ್ತಿರ ಚೆಂಡನ್ನ ಹಿಡಿಯುವುದು. ಚೆಸ್ಟ್ ಹತ್ರ, ಚೆಸ್ಟ್ ನೋಡಿ ಚಿತ್ರದಲ್ಲಿ ತೋರಿಸ್ತೇನೆ ನೋಡಿ. ಇದಕ್ಕೆ ಚೆಸ್ಟ್ ಅಂತ, ನಮ್ಮ ಎದೆ ಹತ್ತಿರ. ಚೆಸ್ಟ್ ಅಂದ್ರೆ ಎದೆ ಹತ್ತಿರ ಬಂದ ಚೆಂಡನ್ನ ಈ ರೀತಿ ನಾವು ರಿಸೀವ್ ಮಾಡ್ಕೋಬೇಕು. ಕ್ಲಿಯರ್, ಅರ್ಥ ಆಗ್ತೈತಿ. ರಿಸೀವ್ ಮಾಡ್ಕೋಬೇಕು. ಇಲ್ಲಿ ಡಯಾಗ್ನಲ್ ಮತ್ತು ಪ್ಯಾರಲ್ ನೀವು ಹೇಳಿದ್ದೇನೆ ವಾಲಿಬಾಲ್ ಮಾಡ್ಬೇಕಾದ್ರೆ. ಡಯಾಗ್ನಲ್ ಅಂತ ಅಂದ್ರೆ ಆ ದೃಶ್ಯ ಅದನ್ನಲ್ಲ ಹಿಂಗೆ ಓರೆ ಆಗಿರುತ್ತೆ, ಆಮೇಲೆ ಇವಳು ವನಿತದಲ್ಲ ಇದು ಓರೆ ಆಗಿರುತ್ತೆ. ಪ್ಯಾರಲ್ ಅಂದ್ರೆ ನೇರ. ಅರ್ಥ ಆಯ್ತಾ. ನಾನು ಇಲ್ಲಿ ಒಬ್ಬ ವ್ಯಕ್ತಿ ನಿಲ್ಲಿಸ್ಕೊಂತ ನಿಮಗೆ ಪ್ಯಾರಲ್ ಸಮಾನಾಂತರ, ಡಯಾಗ್ನಲ್ ಅಂದ್ರೆ ಓರೆ. ಎಷ್ಟು ಪದ ಅರ್ಥ ಆಗಿದ್ದಾವೆ? ಇಲ್ಲಿ ಸಹ ಬರುತ್ತೆ, ಡಯಾಗ್ನಲ್ ಬರುತ್ತೆ ಮತ್ತೆ ಪ್ಯಾರಲ್ ಸಹ ಬರುತ್ತೆ ಅಲ್ವಾ. ಮೊಣಕೈಗಳು ಸ್ವಲ್ಪ ಮಡಚಿದ್ದು ಬೆರಳುಗಳನ್ನ ಸಾಧ್ಯವಾದಷ್ಟು ಚಾಚಿರ್ಬೇಕು. ಬೆರಳುಗಳನ್ನ ಚಾಚಿರ್ ಹಿಂಗೆ ಅದು ಇಟ್ಕೊಳಕ್ ಬರುತ್ತೆ, ಬಾಲನ್ನು ಇಟ್ಕೊಳಕ್ ಬರುತ್ತೆ, ಗ್ರಿಪ್ ಸಿಗುತ್ತೆ. ಚೆಂಡು ಕೈ ಒಳಗೆ ಬರುತ್ತದೆ, ಚೆಂಡನ್ನ ಹಿಡಿಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಬೆರಳನ್ನ ಚಾಚಿರ್ಬೇಕು ಅಂತ ನೀವೇನೋ ಕ್ವಶನ್ ಮಾಡಿದ್ರೆ, ಬೆರಳು ಚಾಚಿದ್ದಾಗ ಬಾಲ್ ಕೈ ಸಿಕ್ಕ ಬೆರಳನ್ನು ಮುಡ್ಕೊಂಡು ಬಾಲ್ ಇಟ್ಕೊಳಕ್ ಅನುಕೂಲ ಆಗುತ್ತೆ. ಹಾಗಾಗಿ ಬೆರಳುಗಳನ್ನ ನಾವು ಚಾಚಿರ್ಬೇಕಾಗುತ್ತೆ. ಅಂತ್ಯಾನುಗತ, ಕೊನೆಯಲ್ಲಿ ನಾವು ಏನ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ, ಮೊಣಕೈಗಳನ್ನ ಸಂಪೂರ್ಣ ಮಡಚಿ ಕೈಗಳನ್ನ ನಾವು ಎದೆ ಹತ್ತಿರ ತರಬಹುದು. ಕೈಗಳನ್ನ ಎದೆ ಚಿತ್ರ ತೋರಿಸ್ತೀವಿ ಅಲ್ವಾ, ಎದೆ ಹತ್ತಿರ ತರ್ತಕ್ಕಂಥದ್ದು. ಆಮೇಲೆ ಎತ್ತರದಲ್ಲಿದ್ದ ಚೆಂಡನ್ನ ಹಿಡಿಯುವುದು. ಎತ್ತರ ಅಂದ್ರೆ ಮೇಲೆ ಬರುತ್ತೆ ಚೆಂಡನ್ನ. ಅದನ್ನ ಯಾವ ರೀತಿ ಹಿಡಿಯೋದಪ್ಪ ಅಂದ್ರೆ, ಎದೆಯ ಮಟ್ಟದಲ್ಲಿ ಚೆಂಡನ್ನು ಹಿಡಿಯುವ ಹಾಗೆ ಏನ್ ಎದೆ ಹತ್ರ ಏನ್ ರೀತಿ ಚೆಂಡು ಇಟ್ಕೊಂಡ ಅದೇ ರೀತಿಯಾಗಿ ಎತ್ತರದಲ್ಲಿದ್ದ ಚೆಂಡನ್ನು ಹಿಡಿಯುವಾಗ ಕೈಗಳನ್ನ ತಲೆಯ ಮೇಲ್ಭಾಗದಲ್ಲಿ ಕೈ ಎತ್ತಬೇಕು. ಎತ್ತಿ ಚೆಂಡಿನೆಡೆಗೆ ಚಾಚಿ ಚೆಂಡನ್ನ ರಿಸೀವ್ ಮಾಡಬೇಕಾಗುತ್ತೆ ಅಲ್ವಾ. ಅರ್ಥ ಆಯ್ತು. ಈಗ ಪಾಸ್ ಮಾಡುವುದು. ಏನ್ ಹೇಳ? ಪಾಸ್ ಮಾಡುವುದು. ಆಟದ ವೇಗ ಇರುತ್ತೆ, ಇಲ್ಲಿ ವೇಗ ಇರುತ್ತೆ, ಆಟದ ವೇಗ ಇರುತ್ತೆ.
ಮತ್ತು ನಿರಂತರತೆಯನ್ನ ಕಾಪಾಡಿಕೊಳ್ಳಲು ನಿಖರವಾದ ಪಾಸ್. ನಿಖರವಾದ ಅಂದ್ರೆ ಕರೆಕ್ಟ್ ಪಾಸ್ ಕೊಡ್ಬೇಕು, ನಾವ್ ಯಾರ್ಯಾರು ಕೊಡಬಾರ್ದು. ಏನಪ್ಪ ನಿಖರ ಅಂತ ನೀವು ಪದ ಬಳಸ್ತಿದೆ ಅಂತಂದ್ರೆ, ನಿಖರ ಅಂತ ನಾನು ಶಿವ ಕೊಡ್ತಾನೆ, ಶಿವ ಕರೆಕ್ಟಾಗಿ ಕೊಡ್ಬೇಕು. ಅವ್ನು ಬಾಲ್ ರಿಸೀವ್ ಮಾಡ್ಕೊಂತಾನೆ, ಅವನಿಗೆ ಕೊಡೋದ್ಬಿಟ್ಟು ಬೇರೆ ಕೊಟ್ರೆ ಬಾಲ್ ತಗೊಂಡು ಎದುರೊಳಗೆ ಹೋಗ್ಬಿಡ್ತಾನೆ. ನಿನಗೆ ಅಂಕಗಳು ಪೋಲಾಗಂತ ಸ್ಥಿತಿ ಇರುತ್ತೆ. ಹಾಗಾಗಿ ನಾವು ಯಾರಿಗೆ ಕೊಡ್ಬೇಕಾದ್ರೆ ನಿಖರತೆ ಇರ್ಬೇಕು, ನಮಗೆ ಇಂತನಿಗೆ ಕೊಡಬೇಕು ಅಂತಂದ್ರೆ ಕ್ಲಿಯರ್. ಇದರಿಂದ ಎದುರಾಳಿಗಳ ಮೇಲೆ ಒತ್ತಡವನ್ನ ಹೇರಬಹುದು. ಅವ್ರಿಗೆ ಬಾಲ್ ಸಿಗೋದಿಲ್ಲ, ಅವ್ರಿಗೆ ಕೈ ಹಾಕಿ ಕೊಡ್ತಾರೆ. ಇವನು ಅವನ ಹತ್ರ ನಾನು ಅವನಿಗೆ ಕೊಡ್ತಾನೆ, ಅವ್ನು ಮತ್ತೊಬ್ಬರಿಗೆ ಪಾಸ್ ಮಾಡ್ತಾನೆ, ಅವ್ನು ಮತ್ತೊಬ್ಬರಿಗೆ ಪಾಸ್ ಮಾಡ್ತಾನೆ. ಹಿಂಗಾಗಿ ಏನ್ ಮಾಡ್ತಾವೆ, ಎದುರಾಳಿಗಳ ಕಬಿಕೆ ಆಗ್ಬಿಡ್ತಾವೆ ಅಲ್ವಾ. ಎದುರಾಳಿಗಳ ಮೇಲೆ ನಾವು ಒತ್ತಡ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥ ಆಗುತ್ತೆ. ಆಗ ಅಂಕ ಗಳಿಸಲು ಸಹ ಅವಕಾಶಗಳನ್ನ ನಾವು ಸೃಷ್ಟಿಯನ್ನ ಮಾಡ್ಕೋಬೇಕು ಅಲ್ವಾ. ಈಗ ಓವರ್ ಆರಂ ಪಾಸ್ ಅಂತ ಕರಿತೇವೆ. ಓವರ್ ಅಂದ್ರೆ ಮೇಲೆ, ಆರಂ ಅಂದ್ರೆ ಕೈ, ಪಾಸ್ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದು ಅಲ್ವಾ. ಚೆಂಡನ್ನು ಎಸೆಯುವ ಕೈಯಲ್ಲಿ ಬೆರಳುಗಳಿಂದ ಭದ್ರವಾಗಿ ಇಟ್ಕೋಬೇಕು. ನೀನೊಬ್ಬ ಸಹ ಆಟಗಾರನಿಗೆ ನೀನು ಏನ್ ಮಾಡ್ತೀಯ, ಪಾಸ್ ಕೊಡ್ತೀಯ ಅಲ್ವಾ. ಅವಾಗ ನಾವು ಬೆರಳುಗಳನ್ನ ಹಿಡಿದು ಆ ಬಾಲ್ ಹಿಡ್ಕೊಂಡಿರ್ಬೇಕು ಅಲ್ವಾ. ಬೆರಳುಗಳನ್ನ ನಾವು ಭದ್ರವಾಗಿ ಆ ಬಾಲಿನೊಳಗೆ ಸೇರಿಸಿ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಡಯಾಗ್ನಲ್ ನಿಲುವಿನಲ್ಲಿ ಕೈಯನ್ನ ಮೇಲಕ್ಕೆ ಮತ್ತು ಹಿಂದಕ್ಕೆ ಒಯ್ಯುತ್ತಾ ಮೊಣಕೈ ಭಾಗ, ನಮ್ಮ ಮೊಣಕೈ ಭಾಗ ಅಂತಕ್ಕದ್ದು 90 ಡಿಗ್ರಿ ಕೋನ. 90 ಡಿಗ್ರಿ ನೋಡ್ತಿರಲ್ಲ, ನೇರವಾಗಿರ್ತಿಲ್ವಾ. 90 ಡಿಗ್ರಿ ಕೋನದಲ್ಲಿ ಇರಬೇಕು. ಶರೀರದ ಭಾರವು ಹಿಂದಿನ ಕಾಲಿನ ಮೇಲಿರುತ್ತೆ. ಹಿಂದಿನ ಕಾಲಲ್ಲಿ ಶರೀರದ ಭಾರ ಇರುತ್ತೆ, ಯಾಕಂದ್ರೆ ಅಲ್ಲಿ ಶಕ್ತಿ ಅಂತಕ್ಕದ್ದು ವ್ಯಯ ಆಗ್ತಿರುತ್ತೆ, ಖರ್ಚಾಗ್ತಿರುತ್ತೆ. ಹಾಗಾಗಿ ಶಕ್ತಿ ಅಂತಕ್ಕದ್ದು ಹಿಂದಿನ ಕಾಲ ಮೇಲೆ ಇರುತ್ತೆ. ಎಡಭುಜವು ಗುರಿಯೆಡೆಗೆ ಸೂಚಿಸಿರಬೇಕು. ಪಾಸ್ ನೀಡುವಾಗ ಶರೀರದ ಭಾರವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸಬೇಕು. ಏನಪ್ಪಾ ಅಂತಂದ್ರೆ, ನನ್ನ ಕೈಗೆ ಒಂದು ಬಾಲ್ ಸಿಕ್ಕಿದೆ, ಬಾಲ್ ಸಿಕ್ಕಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ, ನಾನು ಫೋರ್ಸ್ ಆಗ್ತದೆ, ಶಕ್ತಿಯನ್ನ ಪ್ರಯೋಗ ಮಾಡೋದಕ್ಕೆ. ಕಾಲೆಲ್ಲ ನನ್ನ ಶಕ್ತಿ ಎಲ್ಲಿ ಇರ್ತಪ್ಪ ಅಂದ್ರೆ ಬಲಗಾಲ ಮೇಲೆ ಇರುತ್ತೆ. ಬಲಗಾಲ ಮೇಲೆ ಕೈ ತಗೊಂಡ್ರೆ ಈ ಶಕ್ತಿ ಪ್ರಯೋಗ ಮಾಡ್ಬೇಕಲ್ಲ, ಹಿಂಗ್ ಎಸ್ತಾಗ ಏನಾಗುತ್ತೆ, ಈ ಕಾಲು ಅಂತಕ್ಕದ್ದು ಸಡಿಲ ಆಗುತ್ತೆ, ಕಾಲು ಅಂತಕ್ಕದ್ದು ಮುಂದಕ್ಕೆ ಬರ್ತಿಲ್ಲ. ಈ ರೀತಿಯಾಗಿ ಬರುತ್ತೆ. ನಂತರ ಕೈಯನ್ನ ಬೀಸಿ ಚೆಂಡನ್ನ ನಾವು ಪಾಸ್ ಮಾಡ್ಬೇಕು. ಕೈಯನ್ನ ಬೀಸಿ ಚೆಂಡನ್ನ ಮತ್ತೊಬ್ಬರಿಗೆ ಪಾಸ್ ಮಾಡ್ಬೇಕಾಗತ್ತೆ. ನಂತರ ಅಂಡರ್ ಆರಂ ಪಾಸ್ ಅಂದ್ರೆ ಕೆಳಗೆ ನೋಡಿ. ಓವರ್ ಅಂದ್ರೆ ಮೇಲೆ, ನೆನ್ಪಿಟ್ಕೊಳ್ರಿ. ಓವರ್ ಅಂದ್ರೆ ಮೇಲೆ ಅಥವಾ ಹೆಡ್ ಪಾಸ್, ತಲೆಯಿಂದ ಮೇಲೆ ಬರ್ತದೆ. ಹೆಡ್ ಪಾಸ್, ಓವರ್ ಪಾಸ್ ಅಂತ ಕರಿತೇವೆ. ಆರಂ ಪಾಸ್, ಅಂಡರ್ ಆರಂ ಪಾಸ್ ಅಂದ್ರೆ ಅದು ಸ್ವಲ್ಪ ಕೆಳಗೆ. ಅಂಡರ್ ಅಂದ್ರೆ ಕೆಳಗೆ. ಎಸೆಯುವ ಕೈಲಿರುವ ಚೆಂಡನ್ನ ಮೊಣಕೈ ಮಡಚದೆ ಕೆಳಗೆ ಒಂದು ಹಿಂದಕ್ಕೆ ಒಯ್ಯುವುದು. ಇಲ್ಲಿ ಸಹ ಡಯಾಗ್ನಲ್ ರೀತಿಯಲ್ಲಿ ಪೂರೆಯಾಗಿ ಬರುತ್ತೆ. ಡಯಾಗ್ನಲ್ ಅಲ್ಲಿ ನಿಲ್ಲುವುದು ಸೂಕ್ತ. ಡಯಾಗ್ನಲ್ ರೀತಿಯಲ್ಲಿ ನಾವು ನಿಂತ್ಕೋಬೇಕು. ನಾನು ಇಲ್ಲಿದ್ರೆ ಆ ಆಟಗಾರ ಆ ಕಡೆ ಇರ್ಬೇಕು, ಇದಕ್ಕೆ ನಾವು ಡಯಾಗ್ನಲ್ ಅಂತ ಕರೀತಾರೆ. ಈ ರೀತಿಯಾಗಿ ನಿಲ್ಸ್ಕೊಂಡಿರ್ಬೇಕು ಅಲ್ವಾ. ಪಾಸ್ ನೀಡುವ ಅಂತರಕ್ಕೆ ಅನುಗುಣವಾಗಿ ಕೈಯನ್ನ ಮುಂದಕ್ಕೆ ನಾವು ಬೀಸಬೇಕಾಗುತ್ತೆ. ಪಾಸ್ ನೀಡಿದ ನಂತರ ಕೈ ಬೆರಳುಗಳ ಗುರಿಯೆಡೆಗೆ ಸೂಚಿಸುತ್ತಿರಬೇಕು. ಹಾಗೂ ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಳಲು ಹಿಂದಿನ ಕಾಲನ್ನ ನೀಡಿದಾಗ ತೋರಿಸಿ. ಹಿಂದಿನ ಕಾಲ ಶಕ್ತಿ ಇರುತ್ತೆ, ಶಕ್ತಿ ವ್ಯಯ ಖರ್ಚಾಗಿ ಹೋಗುತ್ತೆ, ಅವಾಗ ಮುಂದಕ್ಕೆ ಬರುತ್ತೆ. ಕಾಲ ಖಂಡಿತಾನೆ ಬರುತ್ತೆ, ಮುಂದಕ್ಕೆ ಬರುತ್ತೆ. ಕಾಲನ್ನ ಮುಂದಕ್ಕೆ ತರುವುದು ಅಲ್ವಾ. ಯಾಕಪ್ಪ ಅಂತಂದ್ರೆ ನಾವು ಬಿದ್ದ್ಬಿಡ್ತಾನೆ, ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಬಾಡಿ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅದಕ್ಕೆ ನಾವು ಕಾಲನ್ನ ಮುಂದಕ್ಕೆ ತಪ್ಪತಕ್ಕಂಥದ್ದು. ಈಗ ಚೆಸ್ಟ್ ಪಾಸ್ ಅಂದ್ರೆ ಎದೆ ಹತ್ತಿರ. ಚೆಸ್ಟ್ ಮೀನ್ಸ್ ಎದೆ, ಪಾಸ್ ಅಂದ್ರೆ ಎದೆ ಹತ್ರ ಬಂದಂತ ಚೆಂಡನ್ನ ನಾವು ಪಾಸ್ ಮಾಡೋದು, ಮತ್ತೊಬ್ಬರಿಗೆ ಕಳಿಸ್ತಕ್ಕಂಥದ್ದು ಚೆಸ್ಟ್ ಪಾಸ್ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಸಹ ಡಯಾಗ್ನಲ್ ರೀತಿಯಲ್ಲಿ ನಿಂತ್ಕೋಬೇಕು. ಶರೀರದ ಭಾರವನ್ನ ಹಿಂದಿನ ಕಾಲ ಮೇಲೆ ಹಾಕ್ಬೇಕು, ವರ್ಗಾಯಿಸಬೇಕು. ಚೆಂಡನ್ನ ಗುರಿಯೆಡೆಗೆ ಎಸೆಯುವುದು. ಪಾಸ್ ನೀಡಿದ ನಂತರ ಕೈ ಬೆರಳುಗಳ ಗುರಿಯೆಡೆಗೆ ಸೂಚಿಸುತ್ತಿದ್ದು ಹಿಂದಿರುವ ಕಾಲನ್ನ ಮುಂದಿನ ಕಾಲಿನ ಮೇಲೆ ತಂದು ಸಮತೋಲನ ಕಾಯ್ದುಕೊಳ್ಳಲು ಹೆಜ್ಜೆಯನ್ನು ನಾವು ಮುಂದಿಡಬೇಕಾಗುತ್ತೆ. ಈ ಕೌಶಲ್ಯವನ್ನ ಒಂದು ಕೈನಿಂದಲೂ ನಿರ್ವಹಿಸಬಹುದು. ಅದಕ್ಕೆ ಫ್ಲಿಕ್ ಪಾಸ್ ಅಥವಾ ಪುಷ್ ಪಾಸ್ ಅಂತ ಕರೀತೀವಿ. ನೋಡಿ, ಚಿತ್ರದಲ್ಲಿ ತೋರಿಸಿದ್ದಾರೆ. ಎದೆ ಹತ್ರ ಬಂದಂತ ಚೆಂಡನ್ನ ಯಾವ ರೀತಿಯಾಗಿ ರಿಸೀವ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಪಾಸ್ ಮಾಡ್ಬೇಕು ಅನ್ನೋದನ್ನ ಚಿತ್ರದಲ್ಲಿ ಏನ್ ತರ ತೋರಿಸ್ತಾರೆ ಅಲ್ವಾ. ಈ ರೀತಿಯಾಗಿ ನಾವು ಚೆಂಡನ್ನ ಪಾಸ್ ಮಾಡಕ್ಕಾಗುತ್ತೆ. ಇದಕ್ಕೆ ಚೆಸ್ಟ್ ಪಾಸ್, ಚೆಸ್ಟ್ ಅಂತ ಎದೆ ಹತ್ತಿರ ಅಂತ ಕ್ಲಿಯರ್.
ಈಗ ಶಾಟ್ ಅಥವಾ ಶೂಟಿಂಗ್. ಶೂಟಿಂಗ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಬಾಲನ್ನ ಗೋಲ್ ಅಂತ ಕರೆದಿರ್ತಾನೆ, ಕೈ ಸಿಕ್ಕಿರುತ್ತಲ್ಲ ಎದುರಾಳಿಂದ ತಪ್ಪಿಸಿಕೊಂಡು ಆ ಬಾಲನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ ಗೋಲಿನ ಒಳಗೆ ಹಾಕುವುದಕ್ಕೆ ನಾವು ಶೂಟಿಂಗ್ ಅಂತ ಕರಿತೀವಿ. ಎಂತ ಕರಿತೇವೆ? ಶೂಟಿಂಗ್ ಅಥವಾ ಶಾಟ್ ಅಂತಂದೇಳಿ ಕರಿತೀವಿ ಅಲ್ವಾ. ಇದರಲ್ಲಿ ಹಲವು ಪ್ರಕಾರಗಳನ್ನ ನೋಡ್ಬೋದು. ಯಾವ ಪ್ರಕಾರ ನೋಡ್ಬೋದು? ನೇರ ಶಾಟ್. ನೇರ ಅಂತಂದ್ರೆ ನೇರವಾಗಿ ಸಿಕ್ಕಿರ್ತದೆ, ಗೋಲ್ ಸಿಕ್ಕಿರ್ತದೆ, ಗೋಲ್ ಹತ್ರ ಓಡಿಸ್ತೀಯ, ನೇರವಾಗಿ ಹೋಗಿ ಶಾಟ್ ಮಾಡ್ತೀವಿ, ಶೂಟ್ ಮಾಡ್ತೀವಿ. ಕ್ಲಿಯರ್. ಚೆಂಡನ್ನ ಎರಡು ಕೈಗಳಲ್ಲಿ ಹಿಡ್ಕೋಬೇಕು. ಅವಾಗ ಚೆಂಡನ್ನ ಏನ್ ಮಾಡ್ಬೇಕು? ಎರಡು ಕೈಗಳಲ್ಲೇ ಹಿಡ್ಕೋಬೇಕು. ಹಿಡಿದು ಎಡಗಾಲಿನಿಂದ ಪ್ರಾರಂಭಿಸುತ್ತಾ 3 ಹೆಜ್ಜೆಗಳನ್ನು ತಗೋಬೇಕು. ಎಷ್ಟು ಹೆಜ್ಜೆ ತಗೋಬೇಕು? 3 ಹೆಜ್ಜೆಗಳನ್ನ ತೆಗೆದುಕೊಳ್ಳಬೇಕು. 3ನೇ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಚೆಂಡನ್ನ ಬಲಗೈಲಿ ಎತ್ಕೋಬೇಕು. ಬಲಗೈ ಪಾಸ್ ಆಗ್ಬಿಡ್ಬೇಕು ಚೆಂಡು. 3 ಹೆಜ್ಜೆ ಇಟ್ಟೆ, 3 ಹೆಜ್ಜೆ ಕೊನೆ ಹೆಜ್ಜೆ ಇಡ್ಬೇಕಲ್ಲ, ಅವಾಗ ಕೈ ಪಾಸ್ ಎಲ್ಲಿ ಬಂತು? ಬಲಗೈ ಹತ್ರ ಬಂತು ಚೆಂಡು. ಕ್ಲಿಯರ್? ಅರ್ಥ ಐತಿ? ಬಲ ಮುಂಗೈ ನೆಲಕ್ಕೆ ಲಂಬವಾಗಿರ್ಬೇಕು. ಏನಾಗಿರ್ಬೇಕು? ನೇರವಾಗಿರ್ಬೇಕು ಅಲ್ವಾ. ಎಡಭುಜವು ಗುರಿ ಅಂದ್ರೆ ಗೋಲ್ ಗುರಿಯೆಡೆಗೆ ಸೂಚನೆ ಮಾಡ್ತಾ ಇರಬೇಕು. ಶರೀರವನ್ನ ತಿರುಗಿಸುತ್ತಾ ಬಲಗೈ ಮಧ್ಯ ಬೆರಳಿನ ತುದಿಯಿಂದ ಚೆಂಡನ್ನ ಬಿಡುಗಡೆಗೊಳಿಸಿ ಎಸಿಬೇಕಲ್ಲಪ್ಪ ನಿನಗೆ. ಗೋಲ್ ಸಿಕ್ಕತಿ, ಗೋಲಿಂದ ಬಿಡುಗಡೆ ಮಾಡ್ಬೇಕಲ್ಲ ನೀನು ಚೆಂಡನ್ನ. ಕೊನೆಯಲ್ಲಿ ಬಲಗೈಯನ್ನ ಎಡಭಾಗಕ್ಕೆ ಅಡ್ಡವಾಗಿ ತಂದು 2 ಕಾಲುಗಳ ಮೇಲೆ ಸುರಕ್ಷಿತವಾಗಿ ನೆಲದ ಮೇಲೆ ಹಿಡಿಯುವುದು. ಚೆಂಡನ್ನ ಎಸ್ತ ಮೇಲೆ 2 ಕಾಲುಗಳನ್ನ ಏನ್ ಮಾಡಿದೆ? ಭಾರವನ್ನ ಬಿಟ್ಟು ನಿಂತ್ಕೊಂಡೆ. ನೋಡಲ್ಲಿ ಏನ್ ಚೆನ್ನಾಗಿ ತೋರಿಸ್ತಾರೆ. ಕೈಯ ಸಿಕ್ಕಿದೆ ಚೆಂಡು ತಗೊಂಡದಾನೆ ವ್ಯಕ್ತಿ, ಒಂದು ಕೈಯಲ್ಲಿ ಚೆಂಡನ್ನ ಹಿಡ್ಕೊಂಡದಾನೆ. ಅರ್ಥ ಆಯ್ತು? ಆಮೇಲೆ ಏನ್ ಮಾಡಿದನಪ್ಪ ಅಂದ್ರೆ ಶಕ್ತಿಯನ್ನ ಪ್ರಯೋಗ ಮಾಡಿದಾನೆ. ಎರಡನೇ ಚಿತ್ರ ನೋಡಲಿ. ಆ ಶಕ್ತಿಯನ್ನ ಪ್ರಯೋಗ ಮಾಡಿ ಏನ್ ಮಾಡಿದ್ರೆ ನಾನು ಲಂಬ ಅಂತ ಹೇಳಿದೀನಿ. ಲಂಬ ಅಂದ್ರೆ ನೇರ ಅಂತ. ಲಂಬ ಅಂದ್ರೆ ಏನು? ನೇರ. ಕೈಯನ್ನ ನೇರ ಮಾಡಿದ್ದೇನೆ. ಆಮೇಲೆ ನೋಡಲಿ ರಿಲೀಸ್ ಮಾಡ್ತಾನೆ. ರಿಲೀಸ್ ಅಂದ್ರೆ ಬಾಲನ್ನ ಎಸಿತಾನೆ. ನೋಡಿ, ತನ್ನ ಬಲಗಾಲಿ ಇರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಆ ಗೋಲಿಗೆ ಹಾಕಿ ಮತ್ತೆ ಪುನಃ ಆ ಸ್ಥಿತಿಗೆ ಬರ್ತಾನೆ. ಈ ಬಲಗಾಲ ಅಂತಕ್ಕಂಥದ್ದು ಏನ್ ಮಾಡತ್ತಪ್ಪ ಅಂದ್ರೆ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದು ಸಹಜ ಸ್ಥಿತಿಗೆ ಬರ್ತಾನೆ. ಕಾಣ್ತಾ? 4 ಹಂತಗಳು ಕೊಡೋದ. ಯಾವ ರೀತಿ ರಿಸೀವ್ ಮಾಡ್ಕೊಂತಾನೆ, ಯಾವ ರೀತಿ ಎಸಿಬೇಕು, ಯಾವ ರೀತಿ ಸಿದ್ಧನಾಗಬೇಕು, ಯಾವ ರೀತಿ ಗೋಲನ್ನ ಬೆಳೆಸಬೇಕು, ಅಷ್ಟು ಮಾಹಿತಿ ಇದ್ರೊಳಗೆ ಇದೆ. ನಂತರ ಇಟ್ ಶಾಟ್ ಅಲ್ವಾ. ಚೆಂಡನ್ನ 2 ಕೈಗಳಲ್ಲಿ ಹಿಡಿದು ಎಡಗಾಲಿನಿಂದ, ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಎಡಗಾಲ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. 3 ಹೆಜ್ಜೆಗಳನ್ನ, ಇಲ್ಲಿ ಸಹ 3 ಹೆಜ್ಜೆ ತಗೋಬೇಕು. ಎಡಗಾಲಿನಿಂದ 3 ಹೆಜ್ಜೆಯನ್ನ ರಕ್ಷಣಾಟಗಾರ ಎಡ ಪಾರ್ಶ್ವ ಅಂದ್ರೆ ಪಾರ್ಶ್ವ ಅಂದ್ರೆ ಪಕ್ಕದಲ್ಲಿ ಇಡುವುದು. ಶರೀರದ ಭಾರವನ್ನ ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸಬೇಕು. ಹಿಂದಿನ ಕಾಲ ಶಕ್ತಿ ಇರುತ್ತೆ, ಆ ಶಕ್ತಿ ವ್ಯಾಯಾಮ ಮುಂದಿನ ಕಾಲಿಗೆ ಬರಲೇಬೇಕು ಅಲ್ವಾ. ಬಲಕ್ಕೆ ಶರೀರವನ್ನ ಬಾಗಿಸ್ಬೇಕು. ಬಲಭಾಗದಲ್ಲಿ ಶರೀರವನ್ನ ಬಾಗಿಸ್ಬೇಕಾಗತ್ತೆ. ರಕ್ಷಣಾತ್ಮಕ ಆಟಗಾರನ ಎಡಪಾರ್ಶ್ವ ಅಂತಂದ್ರೆ ಎಡಭಾಗದಿಂದ ಶೂಟಿಂಗ್ ಪ್ರಕ್ರಿಯೆಯನ್ನ, ಶೂಟಿಂಗ್ ಅಂದ್ರೆ ಗೋಲನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಅವನು ಮಾಡಬೇಕಾಗತ್ತೆ. ಅಂತ್ಯಾನುಗತದಲ್ಲಿ ಬಲಗಾಲನ್ನ ಮಡಚಿ ಏನ್ ಮಾಡಬೇಕು? ಪಕ್ಕಕ್ಕೆ ಬಿಡಬೇಕಾಗತ್ತೆ. ಈ ಕೊನೆಯದಾಗಿ ಡ್ರಿಬಲ್ ಮಾಡುತ್ತಾ ಪಾಸ್ ಮಾಡುವುದು. ಬಾಲನ್ನ ಕುಡಿಸ್ತಾ ಇರ್ಬೇಕು. ಬಾಲನ್ನ ಕುಡಿಸುತ್ತಾ ಆಟಗಾರ, ಬೇರೆ ಎದುರಾಗ ಆಟಗಾರಲ್ಲ, ಅವನಿಗೆ ಸಿಗದ ರೀತಿಯಲ್ಲಿ ಹ್ಯಾಂಡ್ಬಾಲ್ ಆಟವನ್ನ ಆಡುವ ಸಂದರ್ಭದಲ್ಲಿ ಡ್ರಿಬಲ್ ಮಾಡುತ್ತಾ ಸಾಗುವಾಗ ಡ್ರಿಬಲ್ ಕುಡಿಸ್ತಾನೆ. ಸಾಗುವಾಗ ಪಾಸ್ ನೀಡಬೇಕಾಗುವುದು. ನಿಮ್ಮ ಎದುರು ಸಹ ಆಟಗಾರ ಸಿಕ್ಕಂದ್ರೆ ಸಹ ಆಟಗಾರನಿಗೆ ಬಾಲನ್ನ ಪಾಸ್ ಮಾಡ್ಬೇಕು. ಅವನು ಸಹ ಕುಡಿಸ್ಕಂತ ಏನ್ ಮಾಡ್ತಾನೆ? ಗೋಲಿನ ಕಡೆ ಹೋಗ್ಲಿಕ್ಕೆ ಅನುಕೂಲ ಅಂತಕ್ಕಂಥ ಆಗುತ್ತೆ. ಈ ಸಂದರ್ಭದಲ್ಲಿ ಡ್ರಿಬಲ್ ಮಾಡುವರು ಚೆಂಡನ್ನ ಕುಡಿಸ್ತಕ್ಕಂಥ ವ್ಯಕ್ತಿ. ಡ್ರಿಬಲ್ ಅಂದ್ರೆ ಆಯ್ತಾ? ದೃಷ್ಟಿಯನ್ನು ಪಾಸ್ ಪಡೆಯುವರ ಮೇಲೆ ಇಡಬೇಕು. ಯಾರಿಗೆ ನಾನು ಪಾಸ್ ಕೊಡ್ತಾನ ಅವನ ಮೇಲೆ ದೃಷ್ಟಿ ಇಡಬೇಕು. ನಾನು ಬೇರೆ ಎದುರು ಆಟಗಾರ ಕೊಟ್ಟರೆ ನೀ ಅಂಕ ಹೋಗ್ತಾನೆ. ನನ್ನ ಸಹ ಆಟಗಾರನನ್ನ ಗುರುಸ್ಬೇಕು. ಗುರುಸಿ ನನ್ನ ಸಹ ಆಟಗಾರನಿಗೆ ಪಾಸ್ ಮೀನ್ಸ್ ಕೈಲಿರ್ತಕ್ಕಂಥ ಬಾಲನ್ನ, ಡ್ರಿಬಲ್ ಮಾಡಿದ ಬಾಲನ್ನ ಅವನಿಗೆ ಕೊಡ್ಬೇಕಾಗುತ್ತೆ. ಚೆಂಡನ್ನು ಹಿಡಿದು ನಿಲ್ಲುವುದರ ಬದಲಿಗೆ ಡ್ರಿಬಲ್ ಮಾಡುತ್ತಾ, ಇದು ನಿಂತ್ಕೊಳ್ಳೋದಕ್ಕೆ ಅಷ್ಟೊಂದು ಸರಿವಾಗಲ್ಲ, ಡ್ರಿಬಲ್ ಮಾಡ್ತಾ ಏನ್ ಮಾಡೋದನ್ನ ಸಾಕ್ತಾ ಇರ್ತಕ್ಕಂಥ ನಾವು ಸೂಕ್ತವಾದ ಪಾಸ್ ನೀಡುವುದು ಅಂತ ಹೇಳಿ ಕರಿತೇವೆ. ಕ್ಲಿಯರ್? ಈಗ ಗೋಲ್ ಕೀಪರ್ನ ಮೂಲ ಸ್ಥಿತಿ. ಈಗ ಗೋಲ್ ಕೀಪರ್ ಹತ್ರ ಬರೋಣ. ಈ ಗೋಲ್ ಕೀಪರ್ ಅಂದ್ರೆ ಏನು ಪರಿಚಯ ಮಾಡ್ತೇವೆ.
ಗೋಲನ್ನ ರಕ್ಷಣೆ ಮಾಡುವವನಿಗೆ ನಾವೇನಂತ ಕರಿತೀವಿ? ಗೋಲ್ ಕೀಪರ್ ಅಂತ ಕರಿತೀವಿ. ಈ ಮೊಣಕಾಲುಗಳನ್ನ ನಾವು ಏನ್ ಮಾಡಕ್ಕಪ್ಪ ಅಂದ್ರೆ ಸ್ವಲ್ಪ ಮಡಿಸುತ್ತಾ ಕಾಲುಗಳನ್ನ ಭುಜದ ಅಂತರದಲ್ಲಿ ಇಟ್ಕೋಬೇಕಾಗತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ಸ್ವಲ್ಪ ಬೆಂಡ್ ಮಾಡ್ಬೇಕು, ಕಾಲುಗಳನ್ನ ಬೆಂಡ್ ಮಾಡ್ಬೇಕು, ಮಂಡಿಯನ್ನು ಬೆಂಡ್ ಮಾಡ್ಬೇಕಾಗತ್ತೆ. ನಿಂತ್ಕೊಂಡ್ರೆ ಈ ಸ್ಥಿತಿಯಲ್ಲಿ ನಿಂತ್ಕೊಂಡಿರ್ತಾನೆ. ಆದ್ರೆ ಯಾವ ರೀತಿಯಾಗಿ ಬರ್ಲಿ ಆ ಬಾಲನ ಏನ್ ಮಾಡ್ತಾನಪ್ಪ ಅಂದ್ರೆ ರುಚಿ ತಡಿತಾನ. ಏನಪ್ಪಾ ಅಂದ್ರೆ ಎದುರಾಳಿ ಆಟಗಾರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಬಾಲನ್ನ ಹಾಕಿ ಗೋಲನ್ನ ಗಳಿಸಕ್ ಬಂದಿರ್ತಾನೆ. ಇವ್ನು ತಡಿತಕ್ಕಂಥ ಇವನೇ ಬಹುಮುಖ್ಯವಾದ ಪಾತ್ರ ಅಂತಕ್ಕದ್ದು ಗೋಲ್ ಕೀಪರ್ ಮೇಲೆ ಇರುತ್ತೆ. ಯಾಕಪ್ಪ ಅಂತ ನೀವು ಕೇಳಿದ್ರೆ ಆ ಬಾಲನ್ನ ಅವನು ಎಸೆಕ್ ಬಂದಿರ್ತಾನಲ್ಲ, ಆ ವ್ಯಕ್ತಿ ಎಸೆಕ್ ಬಂದಿರ್ತಕ್ಕಂಥ ವ್ಯಕ್ತಿ ಅದನ್ನಲ್ಲ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವನು ಅದಕ್ಕೆ ನಾವು ಚಪಲತೆಯಿಂದ ಕೂಡಿರ್ಬೇಕು, ವೇಗದಿಂದ ಕೂಡಿರ್ಬೇಕು, ಕೌಶಲ್ಯ ಅವನಿಗಿರ್ಬೇಕು. ಗೋಲ್ ಕೀಪರ್ ಅಂದ್ರೆ ಆಕ್ಟಿವ್ ಕೆಲಸ ಮಾಡ್ಬೇಕು. ಅಂತ ವ್ಯಕ್ತಿಯನ್ನ ನಾವು ಗೋಲ್ ಕೀಪರ್ ಆಗಿ ಬಳಸ್ಕೋಬೇಕು. ಯಾಕೆ ಬಳಸ್ಕೋಬೇಕಪ್ಪ ಅಂತ ನೀವು ಕೇಳಿದ್ರೆ ಕಷ್ಟಪಟ್ಟು ಎಲ್ಲ ಬಾಲ್ ಎಲ್ಲ ತಂದಿರ್ತಾನೆ, ಚೆಂಡ ಇನ್ನೇನು ಹಾಕಿ ಗೋಲ್ ತಗೊಳಕತ್ತ ಹೋಗ್ತಾನೆ. ಇವನು ತಡೆ ಹಿಡಿದಪ್ಪ ಅಂದ್ರೆ ಅಲ್ಲಿ ಬೆನಿಫಿಟ್ ಆದ ಎಸ್ಬಿಡ್ತಾನೆ, ಚೆಂಡ ಎಸ್ಕೊಳ್ಳೋದು ಕೆಲಸ ಎಸ್ಬಿಡ್ತಾನೆ. ಅವಾಗ ಏನಾಯ್ತು ಈ ವ್ಯಕ್ತಿಗೆ ಏನಾಯ್ತು ಅಡ್ವಾಂಟೇಜ್ ಆಯ್ತು. ಹಾಗಾಗಿ ನಾವು ಗೋಲ್ ಕೀಪರ್ ನೇಮಿಸ್ಬೇಕಾದ್ರೆ ಆಕ್ಟಿವ್ ಚುರುಕಾಗಿ ಯಾರಿರ್ತಾನೋ ಅಂತ ವ್ಯಕ್ತಿಯನ್ನ ನಾವು ನಿಲ್ಲಿಸ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಚುರುಕಾದ ವ್ಯಕ್ತಿ ನಿಲ್ಲಿಸಿಲ್ಲಪ್ಪ ಅಂದ್ರೆ ನೀನು ಕಳ್ಕೊಂತೀಯ, ಪಾಯಿಂಟ್ ಅಂತ ಕಳ್ಕೊಂತೀಯ. ಅಂಗಗಳಲ್ಲಿ ನಿನ್ನ ನಷ್ಟ ಅರ್ಥ ಆಯ್ತು. ದೇಹದ ಭಾರ ಅಂತಕ್ಕಂಥ ಎರಡು ಕಾಲುಗಳ ಸಮನಾಗಿರ್ಬೇಕು. ಕೈಗಳನ್ನ ಭುಜ ಎತ್ತರಕ್ಕೆ ಚಿತ್ರದಲ್ಲಿ ತೋರಿಸಿದ್ದಾನೆ. ಯಾವ ರೀತಿಯಾಗಿ ಅವನ ಸ್ಥಿತಿ ಅಂತಕ್ಕದ್ದು ಇರುತ್ತೆ ಅನ್ನೋದನ್ನ ಚಿತ್ರದಲ್ಲಿ ನೋಡಿ ಏನ್ ಚೆನ್ನಾಗಿ ತೋರಿಸಿದ್ದಾನೆ. ಎರಡು ಕಾಲುಗಳನ್ನ ಸ್ವಲ್ಪ ಅಗಲ ಮಾಡಿ ನಿಂತಿದ್ದಾನೆ, ಅಗಲ ಮಾಡಿದ್ದಾನೆ. ಅರ್ಥ ಆಯ್ತಾ? ಅವ್ರ ಸ್ಥಿತಿ ಅಂತಕ್ಕದ್ದು ಬಾಲನ್ನ ಯಾವ ರೀತಿ ತಡಬೇಕು. ಎಡಭಾಗಕ್ಕೆ ಬಂದ್ರೆ ಎಡಭಾಗಕ್ಕೆ ಆಕ್ಷನ್ ಮಾಡ್ಕೊಂಡು ತಡಿಬೇಕು. ಬಲಭಾಗಕ್ಕೆ ಬಂದ್ರೆ ಬಲಭಾಗದಾಗ ಅವನಿಗೆ ಹೋಗಿ ಏನ್ ಮಾಡುತ್ತ ಬಾಲನ್ನ ಅವನು ತಡಿಬೇಕಾಗುತ್ತೆ. ಆಕ್ಟಿವ್ ಆಗಿರ್ಬೇಕಾಗುತ್ತೆ. ನೋಡಿ ಇಲ್ಲಿ ಈ ಕಡೆ ಬಂದಿದೆ ಬಾಲು, ಆ ಕಡೆ ಪಕ್ಕದ ಗಾರಿ ಏನ್ ಮಾಡಿದಾನೆ ಬಾಲನ್ನ ತಡೆ ಹಿಡಿದಾನೆ. ತಡೆ ಹಿಡಿದು ಎಸಿತಾನೆ. ಅರ್ಥ ಆಯ್ತಾ? ಯಾಕೆ ಎಸಿತಾನಪ್ಪ ಅಂತಂದ್ರೆ ಇವನ್ ಬಿಟ್ಕೊಟ್ರೆ ಅವ್ರಿಗೆ ಎದುರುಗಾಳಿಗೆ ಪಾಯಿಂಟ್ ಹೋಗ್ಬಿಡ್ತಾವೆ, ಅಂಕಗಳು ಹೋಗ್ಬಿಡ್ತಾವೆ. ಅದಕ್ಕೆ ಅವನು ಹೇಳ್ಬಿಡ್ತಾನೆ ಆ ಬಾಲನ್ನ ತಡೆದು ಎಸಿತಾನೆ. ಅವ್ನು ಸಹ ಆಟಗಾರ ಇರ್ತಾರಲ್ಲ ಆ ಕಡೆಗೆ ಎಸಿತಾನೆ. ಅವ್ರು ತಗೊಂಡು ಆ ಕಡೆ ಹೋಗ್ಬಿಟ್ಟು ಗೋಲ್ ರಕ್ಷಕ ನಿಂತಿರ್ತಾನೆ, ಆ ಕಡೆಗೆ ಓಡ್ತಾ ಇರ್ತಾನೆ. ಅರ್ಥ ಆಯ್ತಾ? ಇಲ್ಲಿ ಎರಡು ತಂಡಗಳ ಮಧ್ಯೆ ನಡೀತಕ್ಕಂಥ ಒಂದು ಕ್ರೀಡೆ ಇದು. ಮತ್ತೆ ಚೆಂಡನ್ನ ತಡೆಯೋ ಕೌಶಲ್ಯ ಎಲ್ಲ ನೋಡಿದ್ರಿ. ನಂತರ ಮೇಲ್ಬದಿಯ ಶಾಟ್ ಮಾಡಬಹುದು. ಮೇಲ್ಬದಿ ಅಂತ ಮೇಲೆ ಬಂದಿರ್ತಾರೆ. ಏನಪ್ಪಾ ಸಾಧ್ಯವಾದಷ್ಟು ನೇರವಾಗಿ ನಿಂತ್ಕೊಂಡಿರ್ಬೇಕು. ಚೆಂಡು ಏನ್ ಚಲಿಸ್ತಲ್ಲ ಆ ದಿಕ್ಕಿನಡೆಗೆ ಒಂದು ಸಣ್ಣ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಎಂತ ಹೆಜ್ಜೆ? ಇಡಬೇಕಾಗುತ್ತೆ. ಚೆಂಡಿನಿಂದ ದೂರವಿರುವ ಕಾಲಿನ ಸಹಾಯದಿಂದ ಚೆಂಡಿನ ಕಡೆ ಜಿಗಿಬೇಕಾಗುತ್ತೆ. ಅದೇ ಸಮಯದಲ್ಲಿ ಕೈಗಳನ್ನ ಚೆಂಡಿನೆಡೆಗೆ ಚಾಚಿ ತಡೆಯಲು ಪ್ರಯತ್ನ ಮಾಡಬೇಕು. ನೋಡಿಲಿ ಚಿತ್ರದಲ್ಲಿ ಏನ್ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿಲಿ ಆ ಕಡೆ ಮೂಲೆ ಬಂದಿದ್ದು ಬಾಡಿನೆಲ್ಲ ಟರ್ನ್ ಮಾಡಿ ತಿರುಗಿಸಿ ಆ ಬಾಲನ್ನ ತಡೆ ಹಿಡಿಯಕ್ಕೆ ಅವನ ಪ್ರಯತ್ನವನ್ನ ಮಾಡಿದ್ದಾನೆ ಅಲ್ವಾ. ಎಡಗಡೆ ಬಂದ್ರೆ ಎಡಗಡೆ ಭಾಗದಲ್ಲಿ ಅವನು ತಡೆ ಹಿಡಿಬೇಕು, ಬಲಭಾಗದಲ್ಲಿ ಬಂದ್ರೆ ಬಲಭಾಗದಲ್ಲಿ ಅವನು ತಡೆ ಹಿಡಿಬೇಕಾಗುತ್ತೆ. ಇದು ಮೇಲ್ಪದಿಯ ಪಾಸ್ ಅಂದ್ರೆ ಅವನ ತಲೆ ಮೇಲೆ ಬಂದಿರುತ್ತಲ್ಲ ಅದಕ್ಕೆ. ಅರ್ಥ ಆಯ್ತು? ಅರ್ಥ ಆಯ್ತು. ಈಗ ಯಾಂಡ್ ಬಾಲ್ ಅಂದ್ರೆ ಏನು ಗೊತ್ತಾಯ್ತು ನಿಮಗೆ. ಈ ಯಾಂಡ್ ಬಾಲ್ ಅಂತಕ್ಕದ್ದು ಇದು ನಮ್ಮ ದೇಶದ ಆಟ ಅಲ್ಲ, ಯುರೋಪ್ನಿಂದ ಬಂದಂತ ಒಂದು ಕ್ರೀಡೆ. ಇದನ್ನು ಸಹ ಏನಾಗಿದೆ ಹೆಚ್ಚಿನ ಜನಪ್ರಿಯತೆಯನ್ನ ಹೊಂದಿದೆ. 40 ಮೀಟರ್ ಇಂಟು 20 ಮೀಟರ್ ಇರ್ತಕ್ಕಂಥ ಒಂದು ಸಣ್ಣ ಅಂಕಣದಲ್ಲಿ ಆಟವನ್ನ ಆಡಬಹುದು ಅಲ್ವಾ. ಏನಪ್ಪಾ ಅಂತಂದ್ರೆ ಆಟಗಾರರ ಸಂಖ್ಯೆ 7 ಜನ ಇರ್ತಾರೆ. 6 ಜನ ಒಳಗಿರ್ತಾರೆ, ಒಬ್ಬನು ಗೋಲ್ ಕೀಪರ್ ಇರ್ತಾನೆ. ಈ ಕಡೆ 7 ಜನ ಇರ್ತಾರೆ, ಆ ಕಡೆ 7 ಜನ ಇರ್ತಾರೆ. ಇವರ ಮಧ್ಯೆ ನಡೀತಕ್ಕಂಥ ಒಂದು ಕ್ರೀಡೆಯೇ ಯಾಂಡ್ ಬಾಲ್. ಅರ್ಥ ಆಯ್ತಾ?